ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಫೋಟೋ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಮಂತ್ರಾಲಯ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ವಿತ್ ಫ್ಯಾಮಿಲಿ ಜೊತೆ. ನಾವು ಹೊಸಕೋಟೆ 7:30 ಬಿಟ್ವಿ. ಯಾಕಂದರೆ ನಾವು ಬಿಟ್ಟಿದ್ದು ಸಂಡೇ ಟೈಮು. ಆ್ಯಕ್ಚುಲಿ ಟ್ರೈನ್ ಇದ್ದು 11 o'clock. 7:30 ಬೇಗ ಬಿಟ್ವಿ. ಹೊಸಕೋಟೆ ಬಸ್ ಸ್ಟಾಪ್ ಬಂದರೆ ಬಸ್ಸಸ್ ಎಲ್ಲ ಫುಲ್ ರಶ್ ಇತ್ತು. ಅದಕ್ಕೋಸ್ಕರ ನಾವು AC ಬಸ್ಸಲ್ಲಿ ಹೊರಟ್ವಿ. ನೋಡಿ, ನನ್ನ ಮಗ ಫುಲ್ ಹ್ಯಾಪಿ. ಎಲ್ಲರೂ ಹೋಗ್ಬೇಕು ಅಂದರೆ ಫುಲ್ ಖುಷಿಯಾಗಿರ್ತಾನೆ. AC ಬಸ್ಸಲ್ಲಿ ಇದು ಫಸ್ಟ್ ಟೈಮ್ ಹೋಗಿದ್ದು. ಹೊಸಕೋಟೆ ಹತ್ರ ಹೊರೈನ್ ಅಪ್ ಟೌನ್ ಮಾಲ್ ಬಂದಮೇಲೆ ಎಲ್ಲ ಹತ್ರ ಆಯಿತು. ಮೂವೀಸ್ಗೆ, ಪರ್ಚೇಸಿಂಗ್ಗೆ, ಶಾಪಿಂಗ್ಸ್ಗೆ, ಎಂಜಾಯ್ ಮಾಡೋಕ್ಕೆಲ್ಲ. ಆಲ್ರೆಡಿ ನೋಡಿ, ಬಟ್ಟೆ ಸಿಗ್ನಲ್ ಹತ್ರ ಯಾವ ಥರ ಟ್ರಾಫಿಕ್ ಇದೆ. 1.5 ಕಿಲೋಮೀಟರ್ ಟ್ರಾಫಿಕ್ ಇತ್ತು. ನಮ್ಮ ಡ್ರೈವರ್ ಏನು ಮಾಡ್ತಾರೆ, ಸರ್ವಿಸ್ ರೋಡ್ ತೊಗೊಂಡು ಮುಂದೆ ಹೋಗ್ಬಿಟ್ಟ. ಎಕ್ಸೈಟ್ಮೆಂಟಲ್ಲಿದ್ದೀವಿ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯ. ನಾವು ಬ್ಯಾಂಗ್ಳೂರಿಂದ ಟ್ರೈನ್ ಬುಕ್ ಮಾಡಿದ್ವಿ, ಸ್ಲೀಪರ್ ಕೋಚು. ಮತ್ತು ಬರಬೇಕಾದ್ರೆ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀವಿ. ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಇರುತ್ತೆ. ಆ್ಯಕ್ಚುಲಿ ಬೆಂಗಳೂರು ಅಂದರೆ ಟ್ರಾಫಿಕ್, ಬಟ್ ಸಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಔಟ್ಸೈಡ್ ಹೋಗಿರುವಂಥ ಎಲ್ಲ ಬರ್ತಾ ಇರ್ತಾರೆ ಸಂಡೇ ಈವ್ನಿಂಗು ರಿಟರ್ನ್ ಬೆಂಗಳೂರಿಗೆ. ನೋಡಿ, ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಹತ್ರ ಯಾವ ಥರ ಜಾಮ್ ಇದೆ ಅಂತ. ಟಿನ್ ಫ್ಯಾಕ್ಟ್ರಿಯಿಂದ ಹೋದರೆ ಜಸ್ಟ್ ಹಾಫ್ ಆನ್ ಅವರ್ಗೆ ನಾವು ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ಬಟ್ ನಮ್ಮ ಹತ್ರ ಟೈಮ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು ಬಸ್ಸಲ್ಲೇ ಮೂವ್ ಆದ್ವಿ. ನಾವು ಆ್ಯಕ್ಚುಲಿ ಕಾರಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕಾರಲ್ಲಿ ಹೋಗೋಕ್ಕೆ 5 ಮೆಂಬರ್ಸು, ಟೋಟಲ್ 8 ಮೆಂಬರ್ಸ್ ಆಗ್ಬಿಟ್ವು. ಅದಕ್ಕೋಸ್ಕರ ಟ್ರೈನೇ ಬೆಸ್ಟು ಅಂತೇಳಿ ಟ್ರೈನ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ BMTC ನೋಡಿ, BMTC ಡ್ರೈವರ್ ಮತ್ತು ಕಂಡಕ್ಟರ್ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಬ್ಯಾಂಗ್ಳೂರೆಲ್ಲ ವೆಹಿಕಲ್ ಓಡಿಸ್ಬೇಕು ಅಂದರೆ ಮೈಯೆಲ್ಲ ಕಣ್ಣಿರಬೇಕು. ಯಾವ ಕಡೆಯಿಂದ ಯಾರು ಬಂದು ಇಟ್ಟು ಮಾಡ್ತಾರೆ ಗೊತ್ತಾಗೋದಿಲ್ಲ. ನನ್ನ ಮಗ ಅಂತೂ ಬಸ್ಸಲ್ಲಿ ಫುಲ್ಲು ಸ್ಲೀಪಿಂಗ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ನಿಯರ್ ಬೈ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಹತ್ರ ರೀಚ್ ಆಗ್ತಾಯಿದ್ದೀವಿ. ಮೈಸೂರು ಬ್ಯಾಂಕ್ ಅಂದರೆ ನಿಯರ್ ಅವೆನ್ಯೂ ರೋಡ್ ಅಲ್ಲಿ KR ಮಾರ್ಕೆಟು. ಎಲ್ಲ ಕಡೆಗೂ KR ಮಾರ್ಕೆಟ್ ಅಂದರೆ ಮ್ಯಾಕ್ಸಿಮಮ್ ಐಟಮ್ಸ್, ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ KR ಮಾರ್ಕೆಟಲ್ಲಿ. ಎಲ್ಲ ಕಡೆ ಸಪ್ಲೈನು ಇಲ್ಲಿಂದನೇ ಹೋಗುತ್ತೆ ಮ್ಯಾಕ್ಸಿಮಮ್ಮು. ಓಕೆ, ಆ್ಯಕ್ಚುಲಿ ಟ್ರೈನ್ 11 o'clock ಇತ್ತಲ್ಲ, ಹೇಳಿದೆ ಆಲ್ರೆಡಿ. 9:45ಗೆ ನಾವು ಮೆಜೆಸ್ಟಿಕ್ ರೀಚ್ ಆಗ್ತಾಯಿದ್ದೀವಿ. ನಮ್ಮ 1.5 hour ಟೈಮ್ ಇತ್ತು. ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಚೆ ಕಡೆ ವ್ಯೂ ನೋಡಿಕೊಂಡು. ಮೆಜೆಸ್ಟಿಕ್ ಬಂದು ಬೆಂಗಳೂರಿನ ಹೃದಯ ಭಾಗ ಅಂತ ಕರಿಬೋದು. ಯಾಕಂದರೆ ಬೆಂಗಳೂರಿಂದ ಎಲ್ಲಿಗೆ ಬೇಕಾದರೂ ನಿಮ್ಗೆ ಹೋಗ್ಬೇಕು ಅಂದರೆ ಮೆಜೆಸ್ಟಿಕ್ ಬಂದರೆ ಎಲ್ಲ ಕಡೆಗೂ ಬಸ್ಸಸ್ ಸಿಗುತ್ತೆ ನಿಮಗೆ, ಎಂಟೈರ್ ಆಲ್ ಓವರ್ ಇಂಡಿಯಾ. ಓಕೆ, ಮೆಜೆಸ್ಟಿಕ್ಕಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ರೈಲ್ವೆ ಸ್ಟೇಷನ್ 100% ಆಗಿರ್ಬೋದು, ಮೆಜೆಸ್ಟಿಕ್ ಫ್ಲೈಓವರ್ ಮೇಲೆ ಆಗಿರ್ಬೋದು, ಇಲ್ಲೇ ಆಗಿರಲಿ ಸ್ವಲ್ಪ ಕಟ್ ಪ್ಯಾಕೆಟಲ್ಲಿ ಜಾಸ್ತಿ ಇರುತ್ತೆ. ಬಟ್ ನಮಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ. ನೋಡಿ, ಇದು ರೈಲ್ವೆ ಸ್ಟೇಷನ್. ಜನ ಮಾತ್ರ ಒಳ್ಳೆ ಜಾತ್ರೆಗೆ ಹೋದ ಥರ ಇತ್ತು. ಓಕೆನಾ. ಇನ್ ಕೇಸ್ ಏನಾದರೂ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ, ಇನ್ ಕೇಸ್ ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಅನ್ರಿಸರ್ವ್ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ತೊಗೊಂಡು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ನಾವು ಟಿಕೆಟ್ ಬುಕ್ ಮಾಡೋದ್ರಿಂದ ನಮಗೇನು ಆ ಥರ ಇಶ್ಯೂ ಆಗಿಲ್ಲ. ನೋಡಿ, ಇಲ್ಲಿಂದ ಲಾಂಗ್ ಬೇರೆ ಬೇರೆ ಸ್ಟೇಟ್ಗೆ ಹೋಗೋಂಥವರೆಲ್ಲ ಬಂದು ಟ್ರೈನ್ ಮಧ್ಯರಾತ್ರಿ ಇರುತ್ತಲ್ಲ, ಆ ಥರದ್ದೆಲ್ಲ ಬಂದು ಮಲ್ಕೊಂಡಿರ್ತಾರೆ. ನಮ್ಮದು ಪ್ಲಾಟ್ಫಾರ್ಮ್ ನಂಬರ್ ಬಂದು 6. ಅದು ಕೆಳಗಡೆ 100% ಹೋಗ್ಬಿಟ್ಟು ಹೋಗ್ಬೇಕಾಗಿತ್ತು. ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋದ್ವಿ. ನಮ್ಮದು more than 30 minutes ಬಿಫೋರೇ ನಾವು ರೀಚ್ ಆಗಿದ್ವಿ ಟ್ರೈನ್ ಒಳಗಡೆ. ಎಲ್ಲ ಟ್ರೈನ್ಸು ಶೀಟ್ಸ್ ಬುಕ್ ಆಗಿದ್ದು ಮೇಲ್ಗಡೆನೆ, ಕೆಳಗಡೆ ಯಾವುದೂ ಆಗಿರಲಿಲ್ಲ. ನಾಂದೇಡ್ ಎಕ್ಸ್ಪ್ರೆಸ್ಸು ಡೈರೆಕ್ಟ್ ಮಹಾರಾಷ್ಟ್ರ ಹೋಗುತ್ತೆ ಟ್ರೈನು. ಇನ್ನು ಕೂತ್ಕೊಂಡ್ವಿ, ಅಡ್ಜಸ್ಟ್ ಮಾಡಿ. ಟ್ರೈನಲ್ಲಿ ನಿದ್ದೆನೇ ಬರಲಿಲ್ಲ. ನನ್ನ ಮಗನಿಗೆ ಬೇರೆ ಭಯ ಮೇಲ್ಗಡೆ ಹತ್ತಕ್ಕೆ. ನೋಡಿ, ಎಲ್ಲ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ನನ್ನ ಮಗ ಅಂತೂ ನಿದ್ದೆನೇ ಹೋಗಿಲ್ಲ. ನೈಟ್ 2 o'clock ಆಯಿತು. 2 o'clock ಮಾಡ್ಕೊಂಡ. ಮತ್ತು ಮಾರ್ನಿಂಗ್ 6:30ಗೆ ಎದ್ದೇಳಿಸಿದ್ವಿ. ಎದ್ದೇಳಿಸಿದಾಗ ನೋಡಿ, ಟ್ರೈನ್ ಯಾವ ಥರ ವ್ಯೂ ನೋಡ್ತಿದ್ದಾನೆ ಅಂತ ಖುಷಿ ಆಗ್ಬಿಡ್ತಾನೆ ಎಕ್ಸೈಟ್ಮೆಂಟಲ್ಲಿ. ನೈಟ್ ಕತ್ಲಲ್ಲಿ ಗೊತ್ತಾಗಿಲ್ಲ ಅವನಿಗೆ. ಮಾರ್ನಿಂಗ್ ಎದ್ದು ಆ ಕಡೆ ಈ ಕಡೆ 2 ಕಡೆ ನೋಡ್ತಾ ಇದ್ದಾನೆ ವ್ಯೂಸು. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ.
ಟ್ರೈನ್ ಜರ್ನಿನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾರೆಲ್ಲ ಟ್ರೈನ್ ಜರ್ನಿ ಮಾಡಿದಾರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನೆಲ್ನ. ನಿಯರ್ ಮಂತ್ರಾಲಯ ಬಂದು ಆದೂನೆ ಅಂತ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ರೀಚ್ ಆಯ್ತೀವಿ 30 ಮಿನಿಟ್ಸ್ ಬಿಫೋರು 7:30ಗೆ. ಅಲ್ಲಿಂದ ಜಸ್ಟ್ 30 ಮಿನಿಟ್ಸು. ನೋಡಿ ಕಿಟಕಿ ಸೈಡಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಚಿಕ್ಕ ಮಕ್ಕಳಿಗೆ ಎಂಜಾಯ್ ಮಾಡಿದ್ರೆ ಒಂಥರ ಖುಷಿ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಇದು ಬಂದು ಮಂತ್ರಾಲಯ ರೈಲ್ವೆ ಸ್ಟೇಷನ್. ಆಚೆ ಬಂದ ತಕ್ಷಣ ಸಾವಿರಾರು ಆಟೋಸು ಮತ್ತು ಕ್ಯಾಬು ಎಲ್ಲ ರೆಡಿಯಾಗಿರುತ್ತೆ, 24/7 ಇರ್ತವೆ ಅಂತ. ಅಲ್ಲಿಂದ ಜಸ್ಟ್ 16 ಕಿಲೋಮೀಟರ್ ಇದೆ, 16 ಕಿಲೋಮೀಟ್ರು. ಒಬ್ಬರಿಗೆ 50 ರೂಪಾಯಿ ತೊಗೊತಾರೆ. ನಾವು ಆಟೋ ಮಾಡಿಕೊಂಡು ಹೊರಟ್ವಿ. ಜಸ್ಟ್ 30 ಮಿನಿಟ್ಸ್ ರೀಚ್ ಮಾಡಿಸ್ಬಿಡ್ತಾರೆ. ನಾವು ಮಠದ್ದು ರೂಮ್ಸ್ ಬುಕ್ ಮಾಡಿದ್ವಿ 1 ತಿಂಗಳು ಮುಂಚೆನೇ. ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಎಲ್ಲ ಟಿಫನ್ ರೂಢಿ ಇರೋದು ನಮಗೆ 8:30ಗೆಲ್ಲ. ಆಲ್ರೆಡಿ ಟೈಮ್ 9:30 ಮೇಲಾಗಿತ್ತು. ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಇದು, ಸರ್ಕಲ್ ಇದೆ. ಇಲ್ಲಿ ಸರ್ಕಲ್ ಲೆಫ್ಟ್ ತೊಗೊಂಡ್ರೆ ನಮಗೆ ಟೆಂಪಲ್ಗೆ ಎಂಟ್ರಿ ಸಿಗುತ್ತೆ. ನಾವು ಡೈರೆಕ್ಟ್ ಟಿಫನ್ಗೆ ಹೋದ್ವಿ. ಅಲ್ಲಿ ಪಕ್ಕದಲ್ಲಿ ಹೋಟ್ಲಿತ್ತು, ಇಡ್ಲಿ ವಡೆ ಚಟ್ನಿ ಪೂರಿ ತೊಗೊಂಡ್ವಿ. ನೋಡಿ ಫ್ರೆಂಡ್ಸ್, ಇದು ಟೆಂಪಲ್ ಮೇನ್ ಎಂಟ್ರೆನ್ಸು. ಎಂಟ್ರೆನ್ಸ್ ಬಂದ ತಕ್ಷಣ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಡೈಲಿ ಫೋಟೋಸಲ್ಲಿ ಅಥವಾ ರೀಲ್ಸಲ್ಲಿ ಯಾರಾದರೂ ಹೋಗಿದ್ರೆ ಹಾಕಿದ್ರೆ ನೋಡ್ತಾ ಇದ್ರು ಫೋಟೋಸು. ನಾವು ದರ್ಶನಕ್ಕೆ ಹೋಗಿದ್ದು ಕಾರ್ತಿಕ ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟು ರಶ್ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು. ನೋ ಶೂಟ್, ಅಷ್ಟು ಏನು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು. 11 ಗಂಟೆಗೆಲ್ಲ ದರ್ಶನ ಮುಗೀತು. ನೋಡಿ ಆಚೆ ಬಂದಾಗ ಅಲ್ಲೆಲ್ಲ ಹಸುಗಳು ಇರ್ತವೆ. ನನ್ನ ಮಗ ನೋಡಿ ಯಾವ ಥರ ನಮಸ್ಕಾರ ಮಾಡ್ಕೊತಿದ್ದಾನೆ ಅಂತ. ಓಕೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಮೇನ್ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ಥರ ಬೋರ್ಡ್ ಹಾಕಿರ್ತಾರೆ. ಮೇಲ್ಗಡೆ ನೋಡಿ ಲೈವ್ ವಿಡಿಯೋ ಬರ್ತಾ ಇರುತ್ತೆ, ಒಳಗಡೆ ಏನಿದೆ ಕ್ಯಾಮ್ರಾ ಅಂತ. ಮತ್ತು ನೋಡಿ ಇದು ಟೆಂಪಲ್ ಇನ್ಸೈಡ್ ವ್ಯೂಸು. ಆ್ಯಕ್ಚುಲಿ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ. ಆಚೆ ಕಡೆ ನಾವು ತೊಗೋಬೋದು, ಏನು ಇಶ್ಯೂ ಮಾಡೋದಿಲ್ಲ. ಆ ಟೆಂಪಲ್ ಬ್ಯಾಕ್ ಸೈಡ್ ಬಂದು ಸ್ವಾಮೀಜಿಗಳು ಮಂತ್ರ ಅಕ್ಷತೆ ಮತ್ತು ಕೆಲಸಕರು ಕೊಡ್ತಾ ಇರ್ತಾರೆ. ನೋಡಿ ಲೈನ್ ಎಷ್ಟಿದೆ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ತೊಗೊಂಡ್ವಿ. ಮತ್ತು ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ಕೊಟ್ಟಿದ್ದಾರೆ ಎಲ್ರಿಗೂ ಒಂದೊಂದು. ತುಂಬ ಖುಷಿ ಆಯಿತು. ಟೆಂಪಲ್ ಒಳಗಡೆ ಸೈಡ್ಸಲ್ಲಿ ಕೆಲವೊಂದು ಐಟಮ್ಸ್ನ ಜೋಡಿಸಿದ್ದಾರೆ ಗ್ಲಾಸಲ್ಲಿ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಬೃಂದಾವನ ಮತ್ತು ರಾಘವೇಂದ್ರ ಸ್ವಾಮಿ ಯೂಸ್ ಮಾಡ್ತಾ ಇದ್ದ ಪೀಠ, ಕೃಷ್ಣ, ಹಳೆ ಕಾಲದ ವಸ್ತುಗಳೆಲ್ಲ ಜೋಡಿಸಿದ್ರು. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ನೋಡಿ ಆ ಥರದ ತೊಟ್ಲು, ರಾಘವೇಂದ್ರ ಸ್ವಾಮಿ ಆ ಕಾಲದಲ್ಲಿ ಇದ್ದಿದ್ದ ಐಟಮ್ಸ್ ಎಲ್ಲ ಇವು. ಅಲ್ಲಿ ಹೋಗಿ ಅಲ್ಲಿ ಮ್ಯೂಸಿಯಂ ಇದೆ. ಮ್ಯೂಸಿಯಂ ನೋಡಿದ್ರೆ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ಬೋರ್ಡ್ ಹಾಕಿದ್ರು. ನಾವು ಆಕ್ಚುಲಿ ಈವ್ನಿಂಗ್ ಹೋದ್ವಿ ಮ್ಯೂಸಿಯಂ ನೋಡೋಕ್ಕೆ 7 o'clock ಮೇಲೆ. ನೋಡಿ ಟೆಂಪಲ್ ಟೋಟಲ್ ವ್ಯೂ ಇದು. ಮೇಲ್ಗಡೆ ನದಿ ಇರುತ್ತೆ. ಟೆಂಪಲ್ ವ್ಯೂ ಯಾವ ಥರ ಇದೆ ಅಂತ ಪ್ಲಾನಿಂಗ್ ಇದು ನೋಡ್ದ. ಮ್ಯೂಸಿಯಂ ಇದ್ದಾರೆ ಅಂತಿತ್ತು, ಅದೇ ಥರ ಹೊರಟ್ರಿ ನಾವು. ಮ್ಯೂಸಿಯಂ ಬಂದು 12 o'clock ಕ್ಲೋಸು. ನಾವು ಬ್ಯಾಕ್ ಸೈಡ್ ತುಂಗಭದ್ರಾ ನದಿ ಇತ್ತು. ಆ ನದಿಲಿ ನೀರು ಪರವಾಗಿಲ್ಲ, ಕಡಿಮೆ ಇತ್ತು. ಜಸ್ಟ್ ಹೋದ್ವಿ, ಸ್ವಲ್ಪ ನೀರಲ್ಲಿ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ. ಸ್ನಾನ ಮಾಡ್ತಾಯಿದ್ದಾರೆ, ಬಟ್ ನೀರು ಫೋರ್ಸ್ ಜಾಸ್ತಿ ಇರುತ್ತೆ. ಸರ್ ಟೆಂಪಲ್ನ ಲೆಫ್ಟ್ ಸೈಡಲ್ಲಿ ಮಂಚಾಲಮ್ಮ ಟೆಂಪಲ್ ಇರುತ್ತೆ. ಆ ಮಂಚಾಲಮ್ಮ ಟೆಂಪಲ್ಲು ತುಂಬ ಚೆನ್ನಾಗಿತ್ತು. ನೋಡಿ ದೇವ್ರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ವ್ಯೂ. ಮಾರ್ನಿಂಗ್ 11:30ಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಎವ್ರಿ ಡೇ. ನಾವೆಲ್ಲ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಆನ್ಲೈನ್ ನೋಡಿ ಯಾವ ಥರ ಊಟ ಬಡಿಸಿದ್ರೆ ಅಂತ. ನಾವೇ ಪ್ಲೇಟ್ ತೊಗೊಂಡೋಗಿ ಹಾಕೊಂಡು ಪ್ರಸಾದ ತೊಗೋಬೋದು, ಎಷ್ಟು ಬೇಕಾದ್ರು ಹಾಕ್ತಾರೆ, ತೊಂದರೆ ಇಲ್ಲ. ದರ್ಶನ ಮುಗಿದು ನಾವು ಮತ್ತೆ ರೂಮ್ಗೆ ಹೊರಟ್ವಿ ರೆಸ್ಟ್ ತೊಗೊಳಕ್ಕೆ. ರೂಮಲ್ಲಿ ರೆಸ್ಟ್ ತೊಗೊಂಡು ಸ್ವಲ್ಪ ನಿದ್ದೆ ಮಾಡಿ ಈವ್ನಿಂಗ್ 5 o'clock ಮತ್ತೆ ಬಂದ್ವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಅದು ಬಜ್ಜಿ ಎಲ್ಲ ಚೆನ್ನಾಗಿತ್ತು. ನೋಡಿ ನನ್ನ ಮಗ ಫುಲ್ಲು ಖುಷಿಯಾಗಿದ್ದಾನೆ, ಐಸ್ ಕ್ರೀಮ್ ತಿಂತಾನೆ. ಮತ್ತೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಮತ್ತೆ ಹೋದ್ವಿ ಈವ್ನಿಂಗ್.
ಆ್ಯಕ್ಚುಲಿ ನಮ್ಮದು ಬಸ್ ಇದ್ದಿದ್ದು ನೈಟ್ 10 o'clock. ಅಲ್ಲೂ ಟೈಮ್ ಇದೆ ಮೇಡಮ್. ಮತ್ತು ಟೆಂಪಲ್ ಬಂದ್ವಿ. ನೋಡಿ ನನ್ನ ಮಗ ಅವರು ಚಿಕ್ಕ ಜೊತೆ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾನೆ. ಈವ್ನಿಂಗು ಲೈಟ್ಸ್ ಆನ್ ಮಾಡಿದ್ರು. ಲೈಟ್ಸ್ ಆನ್ ಮಾಡಿದ ತಕ್ಷಣ ಅದು ವ್ಯೂವೇ ಚೇಂಜ್ ಆಗಿಬಿಡ್ತು ನೋಡಿ ಫ್ರೆಂಡ್ಸ್. ಟೆಂಪಲ್ ವ್ಯೂಸು ಸೂಪರಾಗಿತ್ತು ಈವ್ನಿಂಗ್ ಲೈಟ್ ಟೈಮಲ್ಲಿ ನೋಡೋಕ್ಕೆ. ಮತ್ತು ನಾವು ಮ್ಯೂಸಿಯಮ್ಗೆ ಹೋದ್ವಿ. ಮ್ಯೂಸಿಯಮಲ್ಲಂತೂ ಮಿನಿಮಮ್ 4 to 5 hours ನಾವು ನೋಡಿದ್ರು ಸಾಲಲ್ಲ, ಆ ಥರ ವಿಷಯಗಳಿದೆ. ಹೋದಾಗ ದಯವಿಟ್ಟು ಮಿಸ್ ಮಾಡಬೇಡಿ ಮ್ಯೂಸಿಯಮ್ಗೆ ಹೋಗಿ. ನಾವು ಆಕ್ಚುಲಿ ಹೋಗಿದ್ದು ಕಾರ್ತಿಕ್ ಸೋಮವಾರ. ದೀಪ ಎಲ್ಲ ಅನಿಸ್ತಾಯಿದ್ರು ಮಂಚಾಲಮ್ಮ ಟೆಂಪಲ್ನ ಹತ್ರ. ಚೆನ್ನಾಗಿತ್ತು ವ್ಯೂಸು. ನೋಡಿ ಯಾವ ಥರ ಇದೆ ಹಸುಗಳು ಅಂತ. ಹಸು ನೋಡೋದೇ ಒಂಥರ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತ ಅಲ್ವಾ ಫ್ರೆಂಡ್ಸ್. ಫೈನಲಿ ನಾವು ಪ್ರಸಾದಕ್ಕೆ ಅಂತ ಹೊರಟ್ವಿ. ಪ್ರಸಾದ ಬಂದರೆ ಪರಿಮಳ ಪ್ರಸಾದ ಕೊಡ್ತಾರೆ. 1 ಪ್ಯಾಕೆಟ್ 30 ರೂಪಾಯಿ ಇರುತ್ತೆ. 4 ಪೀಸಸ್ ಇರುತ್ತೆ. ಎಷ್ಟು ಬೇಕಾದರೂ ತೊಗೋಬೋದು ನಾವು. ಪರಿಮಳ ಪ್ರಸಾದ ತೊಗೊಂಡ್ವಿ. ತೊಗೊಂಡು ನಾವು ಮತ್ತು ಅಷ್ಟರೊಳಗಡೆ ಟೈಮು 7:30 7:40 ಆಗಿತ್ತು. ಮತ್ತು ನಾವು ಊಟಕ್ಕೆ ಹೋಗೋಣ ಅಂತ, ಊಟಕ್ಕೆ ಅಂದರೆ ಪ್ರಸಾದಕ್ಕೆ. ಈವ್ನಿಂಗ್ ಮಾತ್ರ ಫುಲ್ ರಶ್ ಇತ್ತು. ಪ್ರಸಾದಕ್ಕೆ ಹೊರಟ್ವಿ. ಪ್ರಸಾದ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ. ಆ ಥರ ಟೇಸ್ಟು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮಾತ್ರ ಎಲ್ಲೂ ಸಿಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ನಿಮಗೂ ದೇವಸ್ಥಾನದ ಪ್ರಸಾದ ಇಷ್ಟ ಆದರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ನೋಡಿ, ಈವ್ನಿಂಗ್ ಬಂದು ರೂಮ್ ಚೆಕ್ಔಟ್ ಆಗ್ತಾಯಿದ್ದೀವಿ. ಚೆಕ್ಔಟ್ ಆಗಿ ನಾವು ಬಸ್ ಬುಕ್ ಮಾಡಿದ್ವಲ್ಲ, ಸುಗಮ ಟ್ರಾವೆಲ್ಸ್, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಆನ್ ಟೈಮ್ ಬಂತು. ಅಲ್ಲಿಂದ ನಾವು ಮಂತ್ರಾಲಯ ಬಿಟ್ಟು ಬಂದ್ವಿ ಬ್ಯಾಂಗ್ಳೂರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾತ್ರ ಒಳಗೆ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್.